ಗೈಸ್, ಮೇಕಪ್ ಮಾಡಿದ ಮೇಲೂ ನಿಮ್ಮ ಮುಖ ಕಪ್ಪಾಗಿ ಕಾಣ್ತಾ ಇದೆಯಾ? ಹಾಗಿದ್ರೆ ಫೌಂಡೇಶನ್ ಅನ್ನ ಕರೆಕ್ಟ್ ಶೇಡ್ ಅನ್ನ ಯಾವ ರೀತಿ ಆಯ್ಕೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಹಾಯ್, ಎಲ್ರು ಹೇಗಿದ್ದೀರಾ? ನಾನು ಅಶ್ವಿನಿ ಹಳಿಜೋಳಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೇಕಪ್ ಪ್ರೊಫೆಷನಲ್ ಪ್ರೋ ಮೇಕಪ್ ಬೇಸ್ ಅನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರೀ, ವಿತ್ ಈಸಿ ಮೆಥಡ್, ಈಸಿ ಸ್ಟೆಪ್ಸ್. ಈಗ ನಾನು ಫೇಸ್ ಅನ್ನ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದೇನು. ಸ್ಕಿನ್ ಡ್ರೈ ಇರೋದ್ರಿಂದ ನಾವು ಕ್ಲೆನ್ಸಿಂಗ್ ಮಿಲ್ಕ್ ದಿಂದ ಫೇಸ್ ಅನ್ನ ವಾಶ್ ಮಾಡ್ಕೊಂಡು ಬಂದೇನು. ನೀವು ವೆಟ್ ಟಿಶ್ಯೂದಿಂದ್ರೂ ಕೂಡ ನೀಟಾಗಿ ವಾಶ್ ಮಾಡ್ಕೊಂಡ್ ಬಂದೇನು. ಈಗ ವಿಂಟರ್ ಸೀಸನ್ ಇರುವುದರಿಂದ ಸ್ಕಿನ್ ಜಾಸ್ತಿ ಎಲ್ರದ್ದು ಡ್ರೈ ಆಗ್ತೈತಿ. ನಾವು ವಿಂಟರ್ ಸೀಸನ್ ನಲ್ಲಿ ಆದಷ್ಟು ಸ್ಕಿನ್ ಅನ್ನ ನಾವು ನೀಟಾಗಿ ಮಾಯ್ಶ್ಚರ್ ಮಾಡ್ಕೋಬೇಕು. ನಾವು ಯಾವ್ದಾ ಮೇಕಪ್ ಮಾಡುವಾಗಲಿ ಗೈಸ್, ಸ್ಕಿನ್ ಅನ್ನ ವೆದರ್ ಅನುಸಾರವಾಗಿ ನಾವು ಸ್ಕಿನ್ ಅನ್ನ ಪ್ರೆಪ್ ಮಾಡ್ಕೋಬೇಕಾಗತಿ. ಇದರಿಂದ ನಮ್ಮ ಮುಂದೆ ಬರುವಂತಹ ವೆದರ್ ಅನುಸಾರವಾಗಿ ನಾವು ಪ್ರಾಡಕ್ಟ್ ಚೂಸ್ ಮಾಡ್ಕೋಬೇಕು. ಮತ್ತ ಡ್ರೈ ಸ್ಕಿನ್ ಮೇಕಪ್ ಮಾಡ್ಬೇಕಾ, ಆಯಿಲಿ ಸ್ಕಿನ್ ಮೇಕಪ್ ಮಾಡ್ಬೇಕಾ, ಇದು ವೆದರ್ ಅನುಸಾರವಾಗಿ ನಾವು ಚೂಸ್ ಮಾಡ್ಬೇಕು. ಫಸ್ಟ್ ಡ್ರೈ ಸ್ಕಿನ್ಗೆ ಯಾವ ರೀತಿ ಮೇಕಪ್ ಮಾಡ್ತಿಲ್ಲ ಆ ರೀತಿ ನಾನು ಮೇಕಪ್ ಗಳನ್ನ ಮಾಡ್ತೇನು. ಮತ್ತೆ ಪ್ರಾಡಕ್ಟ್ ಗಳನ್ನು ಕೂಡ ನಾನು ಚೂಸ್ ಮಾಡ್ತೇನೆ. 24 ಗೋಲ್ಡ್ ಜೆಲ್ ಪ್ರೈಮರ್. ಇದು ಪ್ರೈಮರ್ ಯೂಸ್ ಮಾಡಿದ ನಂತರ ಒಂದು ಸ್ಮೂತ್ ಎಫೆಕ್ಟ್ ಬರ್ತದ ಫೇಸ್ ನಲ್ಲಿ, ಒಂದು ವ್ಯಾಲ್ವೆಟಿ ಸ್ಟ್ರಕ್ಚರ್ ಬರ್ತದೆ ಸ್ಕಿನ್ನಿಗೆ. ಮತ್ತೆ ಮೇಕಪ್ ಕೂಡ ಲಾಂಗ್ ಲಾಸ್ಟಿಕ್ ಆಗ್ಲಿಕ್ಕ ಇದು ಪ್ರೈಮರ್ ಬಹಳ ಯೂಸ್ ಅಂತಾನೆ ಹೇಳ್ಬೋದು. ಪ್ರಾಪರ್ ಆಗಿ ನಮ್ದು ಸ್ಕಿನ್ ಪ್ರೆಪ್ ಆಯ್ತು. ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ನಾವು ಕರೆಕ್ಟ್ ಮಾಡ್ಕೋನು. ಡಾರ್ಕ್ ಸರ್ಕಲ್ ಆಗಿರಬಹುದು, ಅನ್ಇವನ್ ಸ್ಕಿನ್ ಆಗಿರ್ಬೋದು. ಇದೇನು ಮಂಕಿ ಮೌತ್ ಅದಲ್ಲ, ಮಂಕಿ ಮೌತ್ ಅಂದ್ರೆ ಇಲ್ಲಿ ಸ್ಕಿನ್ ಅನ್ಇವನ್ ಇರುವುದು. ಇಲ್ಲಿ ಫೇರ್ ಅದ ನಂದು, ಇಲ್ಲಿ ಸ್ವಲ್ಪ ಡಾರ್ಕ್ ಲೈನ್ ಕಾಣಕತ್ತೈತಿ. ಇದಕ್ಕ ಅನ್ಇವನ್ ಸ್ಕಿನ್ ಅಂತಾರ, ಇಲ್ಲದಿಂದ ಮಂಕಿ ಮೌತನು ಅಂತಾರ. ಮತ್ತ ಸ್ವಲ್ಪ ಡಾರ್ಕ್ ಸರ್ಕಲ್ ಅದ. ಸ್ಕಿನ್ ಕರೆಕ್ಟ್ ಮಾಡ್ಲಿಕ್ಕೆ ಯಾವುದೇ ಕರೆಕ್ಟರ್ ಯೂಸ್ ಮಾಡಕತ್ತಿಲ್ಲ. ಡೈರೆಕ್ಟ್ ನಾನು ಸುಪ್ರಾ ಪ್ಯಾಲೆಟ್ ಅಲ್ಲಿ ಇರುವಂತಹ ಶೇಡ್ ಕನ್ಸಿಲರ್ ಶೇಡ್ಸ್ ಅನ್ನ ಯೂಸ್ ಮಾಡಕತ್ತೇನು. ನನ್ ಶೇಡ್ ಕಿತನು ಇಷ್ಟು ಶೇಡ್ ಅನ್ನ ತಗೊಂಡು ನಾನು ಇವನ್ನೆಲ್ಲ ಸರ್ಕಲ್ ಆಗಿರ್ಬಹುದು, ಮಂಕಿ ಮೌತ್ ಆಗಿರ್ಬಹುದು, ಅನ್ಇವನ್ ಸ್ಕಿನ್ ಆಗಿರ್ಬಹುದು, ಇವುಗಳನ್ನ ನಾನು ಹೈಡ್ ಮಾಡ್ಕೋಕತ್ತೇನೆ. ಹೈಡ್ ಮಾಡಲು ನಾನು ನನ್ನ ಸ್ಕಿನ್ ಟೋನ್ ಕಿತನು 2 ಶೇಡ್ ಡಾರ್ಕೆಸ್ಟ್ ಶೇಡ್ ಅನ್ನು ತಗೊಂಡು ಇಲ್ಲಿ ಈ ಅನ್ಇವನ್ ಸ್ಕಿನ್ ಅಲ್ಲಿ ಸುಪ್ರಾ ಪ್ಯಾಲೆಟ್ ಶೇಡ್ಸ್ ಅದಲ್ಲ, ಅಲ್ಟಿಮೇಟ್ ರಿಸಲ್ಟ್ ಕೊಡ್ತದ. ಫೌಂಡೇಶನ್ ಬ್ಲೆಂಡಿಂಗ್ ಬ್ರಷ್ ದಿಂದ ಇದನ್ನೆಲ್ಲ ಪ್ರಾಡಕ್ಟ್ ಗಳನ್ನ ನೀಟಾಗಿ ಬ್ಲೆಂಡ್ ಸ್ಕಿನ್ ಅನ್ನ ಕರೆಕ್ಟ್ ಮಾಡ್ಕೊಂಡಿನು. ಇದು ನನ್ನ ಸ್ಕಿನ್ ಶೇಡ್ಗೆ ಸೂಟ್ ಆಗುವಂತಹ ಶೇಡ್ ಅನ್ನ ಚಾಯ್ಸ್ ಮಾಡ್ಕೊಂಡು ಫೌಂಡೇಶನ್ ಅನ್ನು ತಗೊಂಡೇನೆ. FS 27 ದಿಂದ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಗಳನ್ನ ಹೈಡ್ ಮಾಡ್ಕೊಂಡಿನು. ಈಗ ನೆಕ್ಸ್ಟ್ ನನ್ನ ಸ್ಕಿನ್ನಿಗೆ ಸೂಟ್ ಆಗುವಂತಹ FS 36 ಶೇಡ್ ಅನ್ನ ತಗೊಂಡು ಈಗ ನಾನು ನೀಟಾಗಿ ನನ್ನ ಫೌಂಡೇಶನ್ ಅನ್ನ ಅಪ್ಲೈ ಮಾಡ್ಕೋತೀನಿ. ಗೈಸ್, ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಈ ಸೆಷನ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.